ನಮಸ್ಕಾರ. ನಮ್ಮೆಲ್ಲರ ಅಡಿಗೆ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗೋ ನೋಡಕ್ಕೆ ತುಂಬಾನೇ ಸರಳವಾಗಿ ಕಾಣುವ ಒಂದು ವಸ್ತುವಿನ ಬಗ್ಗೆ ಇವತ್ತು ಮಾತಾಡೋಣ. ಹೌದು, ನಾವು ಮಾತಾಡ್ತಿರೋದು ಇಸಬ್ಗೋಲ್ ಬಗ್ಗೆ. ಕೆಲವರು ಇದನ್ನ ಸೈಲಿಯಂ ಹಸ್ಕ್ ಅಂತಾನೂ ಕರೀತಾರೆ. ಇದು ನೋಡಕ್ಕೆ ಚಿಕ್ಕ ಸಿಪ್ಪೆ ಇರ್ಬೋದು, ಆದರೆ ಇದರ ಆರೋಗ್ಯ ಪ್ರಯೋಜನಗಳು ಮಾತ್ರ ಅಸಾಧಾರಣ. ಬನ್ನಿ, ಈ ಪುಟಾಣಿ ಸಿಪ್ಪೆಯ ಹಿಂದಿರುವ ದೊಡ್ಡ ಸತ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಇಸಬ್ಗೋಲ್ ಅಂದ್ರೆ ಏನು ಅಂತ ಶುರು ಮಾಡಿ ಜೀರ್ಣಕ್ರಿಯೆ, ಕೊಲೆಸ್ಟ್ರಾಲ್ ಮತ್ತೆ ಮಧುಮೇಹದ ಮೇಲೆ ಇದರ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಸರಿಯಾಗಿ ಬಳಸೋದು ಹೇಗೆ ಮತ್ತೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅನ್ನೋದನ್ನು ನೋಡೋಣ. ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಇಸಬ್ಗೋಲ್ ಅನ್ನೋ ಪದವನ್ನ ನಾವೆಲ್ಲ ಕೇಳಿರ್ತೀವಿ ಅಲ್ವಾ? ಆದರೆ ಇದು ನಿಖರವಾಗಿ ಏನು, ಎಲ್ಲಿಂದ ಬರುತ್ತೆ? ಬನ್ನಿ, ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇಸಬ್ಗೋಲ್ ಅಂದ್ರೆ ಪ್ಲಾಂಟ್ ಆಗೋ ವಾಟಾ ಅಂತ ಒಂದು ಗಿಡ ಇದೆಯಲ್ಲ, ಅದರ ಬೀಜದ ಮೇಲಿರೋ ಸಿಪ್ಪೆ ಅಷ್ಟೇ. ಇದರಲ್ಲಿ ನಾರಿನಂಶ ಅಂದ್ರೆ ಫೈಬರ್ ತುಂಬಾನೇ ಜಾಸ್ತಿ ಇರುತ್ತೆ. ಇದರ ಅಸಲಿ ಕೆಲಸ ಏನು ಗೊತ್ತಾ? ನಮ್ಮ ಜೀರ್ಣಾಂಗ ವ್ಯವಸ್ಥೆಯೊಳಗೆ ಹೋಗಿ ನೀರನ್ನ ಚೆನ್ನಾಗಿ ಹೀರ್ಕೊಡುತ್ತೆ. ಅದರಿಂದ ಮಲ ಮೃದುವಾಗಿ, ವಿಸರ್ಜನೆ ತುಂಬಾನೇ ಸುಲಭ ಆಗುತ್ತೆ. ಅದಕ್ಕೆ ನೋಡಿ, ಮಲಬದ್ಧತೆಗೆ ಇದೊಂದು ರಾಮಬಾಣ ಅಂತಾರೆ. ಇದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಫೇಮಸ್ ಅಲ್ಲ. ಪ್ರಪಂಚದಾದ್ಯಂತ ಇದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಸೈಲಿಯಂ, ಇಸ್ಪಗಲ್, ಘೋರಾ ಜೀರು, ಹೀಗೆ ಲಿಸ್ಟೋ ಬೆಳೀತಾನೆ ಹೋಗುತ್ತೆ. ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಹಿಂದಿನ ಕಾಲದಿಂದಲೂ ಜನ ಇದನ್ನ ಬಳಸ್ತಾ ಬಂದಿದ್ದಾರೆ ಅಂತ. ಈಗ ಬರೋಣ ಇಸಬ್ಗೋಲ್ನ ಅತ್ಯಂತ ಪ್ರಸಿದ್ಧ ಉಪಯೋಗದ ಕಡೆಗೆ. ಅಂದ್ರೆ ಬಹುತೇಕ ಜನರು ಇದನ್ನ ಇದೇ ಕಾರಣಕ್ಕಾಗಿಯೇ ಬಳಸ್ತಾರೆ. ಅದುವೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳನ್ನ ಸರಿಪಡಿಸೋದು. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಅದರಿಂದ ಮಲಬದ್ಧತೆ ಅನ್ನೋದು ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಇದು ಬರೀ ಒಂಥರ ಅಸ್ವಸ್ಥತೆ ಮಾತ್ರ ಅಲ್ಲ, ಇದರಿಂದ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗ್ಬೋದು. ಸೊ ಈ ಸವಾಲಿಗೆ ಇಸಬ್ಗೋಲ್ ಹೇಗೆ ಉತ್ತರ ಕೊಡುತ್ತೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಇವತ್ತಿನ ಮಾಡರ್ನ್ ಸೈನ್ಸ್ ಮತ್ತು ನಮ್ಮ ಪ್ರಾಚೀನ ಆಯುರ್ವೇದ ಎರಡೂ ಕೂಡ ಒಂದೇ ಮಾತನ್ನ ಹೇಳ್ತವೆ. ಆದ್ರೆ ಹೇಳೋ ರೀತಿ ಮಾತ್ರ ಬೇರೆ ಬೇರೆ. ವಿಜ್ಞಾನ ಹೇಳುತ್ತೆ ಇದರಲ್ಲಿರೋ ಫೈಬರ್ ನೀರನ್ನ ಹೀರ್ಕೊಂಡು ಕೆಲಸ ಮಾಡುತ್ತೆ ಅಂತ. ಅದೇ ಆಯುರ್ವೇದ ಏನ್ ಹೇಳುತ್ತೆ ಗೊತ್ತಾ? ಇದರ ಗುರು ಅಂದ್ರೆ ಭಾರವಾದ ಗುಣ ಮತ್ತೆ ರೇಚನ ಅಂದ್ರೆ ಹೊರಹಾಕುವ ಗುಣವೇ ಇದಕ್ಕೆ ಕಾರಣ ಅಂತ ವಿವರಿಸುತ್ತೆ. ಸೊ ದಾರಿ ಬೇರೆ ಆದ್ರೂ ತಲುಪೋ ಜಾಗ ಒಂದೇ, ಅಂದ್ರೆ ಮಲವಿಸರ್ಜನೆಯನ್ನ ಸುಲಭ ಮಾಡೋದು. ದೀರ್ಘಕಾಲದ ಮಲಬದ್ಧತೆ ಇದ್ರೆ ಅದು ಮುಂದೆ ಹೋಗಿ ಮತ್ತೊಂದು ನೋವಿನ ಸಮಸ್ಯೆಗೂ ಕಾರಣವಾಗಬಹುದು. ಅದೇ ಮೂಲವ್ಯಾಧಿ ಅಥವಾ ಪೈಲ್ಸ್. ಇವೆರಡಕ್ಕೂ ಒಂದಕ್ಕೊಂದು ತುಂಬಾನೇ ಹತ್ರದ ಸಂಬಂಧ ಇದೆ. ಇಲ್ಲೂ ಕೂಡ ನೋಡಿ, ವಿಜ್ಞಾನ ಮತ್ತು ಆಯುರ್ವೇದ ಎರಡೂ ಒಂದೇ ದಿಕ್ಕಲ್ಲಿ ಯೋಚನೆ ಮಾಡ್ತವೆ. ಪೈಲ್ಸ್ ಅನ್ನೋ ಸಮಸ್ಯೆಯನ್ನ ನಿಭಾಯಿಸಬೇಕು ಅಂದ್ರೆ ಮೊದಲು ಮಲಬದ್ಧತೆಯನ್ನ ಸರಿಪಡಿಸಬೇಕು. ವಿಜ್ಞಾನದ ಪ್ರಕಾರ ಇದು ಮಲವನ್ನ ಮೃದುಗೊಳಿಸಿ ಸಹಾಯ ಮಾಡುತ್ತೆ. ಆದರೆ ಆಯುರ್ವೇದ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಅದರ ಶೀತ ಅಂದ್ರೆ ತಂಪಾಗಿಸೋ ಗುಣದಿಂದ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳುತ್ತೆ. ಅಂದ್ರೆ ಇದು ಸಮಸ್ಯೆಯ ಮೂಲ ಮತ್ತು ಲಕ್ಷಣ ಎರಡಕ್ಕೂ ಪರಿಹಾರ ಕೊಡುತ್ತೆ. ಅಂದಾಗೆ ಇಸಬ್ಗೋಲ್ ಬರೀ ಜೀರ್ಣಕ್ರಿಯೆಗೆ ಮಾತ್ರ ಸೀಮಿತವಾಗಿಲ್ಲ, ಇದರ ಕೆಲಸ ಇನ್ನೂ ಇದೆ. ಈಗ ಇದರ ಬಗ್ಗೆ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ದ ಆದ್ರೆ ತುಂಬಾನೇ ಮುಖ್ಯವಾದ ಉಪಯೋಗಗಳನ್ನ ನೋಡೋಣ. ಅದೇ ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ ನಿಯಂತ್ರಣ. ಹೈ ಕೊಲೆಸ್ಟ್ರಾಲ್ ಅನ್ನೋದು ಇವತ್ತು ತುಂಬಾ ದೊಡ್ಡ ಆರೋಗ್ಯ ಸಮಸ್ಯೆ. ಇಲ್ಲೂ ಕೂಡ ಇಸಬ್ಗೋಲ್ ಒಂದು ಒಳ್ಳೆ ಪಾತ್ರ ವಹಿಸುತ್ತೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಇದು ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅನ್ನ ಹೀರ್ಕೊಳ್ಳೋದನ್ನ ಕಡಿಮೆ ಮಾಡುತ್ತೆ. ಅದೇ ಆಯುರ್ವೇದದ ದೃಷ್ಟಿಯಲ್ಲಿ ಇದು ದೇಹದಲ್ಲಿರೋ ಆಮ ಅಂದ್ರೆ ವಿಷಕಾರಿ ವಸ್ತುಗಳನ್ನ ಹೊರಹಾಕಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಂಟ್ರೋಲ್ನಲ್ಲಿಡೋಕೆ ಸಹಾಯ ಮಾಡುತ್ತೆ. ಎಂಥ ಅದ್ಭುತವಾದ ನೈಸರ್ಗಿಕ ವಿಧಾನ ಅಲ್ವಾ? ಇನ್ನು ಡಯಾಬಿಟಿಸ್ ಇರೋರಿಗೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು. ಊಟ ಮಾಡಿದ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಸಡನ್ನಾಗಿ ಜಾಸ್ತಿ ಆಗುತ್ತಲ್ಲ, ಅದನ್ನ ಇಸಬ್ಗೋಲ್ ತಡೆಯುತ್ತೆ. ಅದು ಹೇಗೆ ಅಂದ್ರೆ, ಇದು ನಮ್ಮ ಜೀರ್ಣಾಂಗದಲ್ಲಿ ಒಂದು ಜೆಲ್ ತರದ ಪದರವನ್ನ ಸೃಷ್ಟಿ ಮಾಡಿ ಗ್ಲೂಕೋಸ್ ಹೀರ್ಕೊಳ್ಳೋದನ್ನ ನಿಧಾನ ಮಾಡುತ್ತೆ. ಆಯುರ್ವೇದ ಕೂಡ ಇದನ್ನೇ ಹೇಳುತ್ತೆ. ಅದರ ಗುಣದಿಂದ ಜೀರ್ಣಕ್ರಿಯೆ ನಿಧಾನವಾಗಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ನಲ್ಲಿ ಇರುತ್ತೆ. ಇಷ್ಟೆಲ್ಲ ಪ್ರಯೋಜನಗಳನ್ನ ಕೇಳಿದ ಮೇಲೆ ಖಂಡಿತ ಮುಂದಿನ ಪ್ರಶ್ನೆ ಬರುತ್ತೆ, ಇದನ್ನ ಬಳಸೋದು ಹೇಗೆ ಅಂತ. ಸರಿ, ಈಗ ನಾವು ಏನು ಅನ್ನೋದ್ರಿಂದ ಹೇಗೆ ಅನ್ನೋದರ ಕಡೆಗೆ ಹೋಗೋಣ. ಬೇರೆ ಬೇರೆ ಸಮಸ್ಯೆಗಳಿಗೆ ಇಸಬ್ಗೋಲನ್ನ ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮಲಬದ್ಧತೆಗೆ ಇಸಬ್ಗೋಲ್ ಬಳಸೋದು ತುಂಬಾನೇ ಸುಲಭ. ರಾತ್ರಿ ಮಲ್ಗೋಕೆ ಮುಂಚೆ 1 ಅಥವಾ 2 ಟೀಸ್ಪೂನ್ ಪುಡಿಯನ್ನ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಅಥವಾ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಕುಡಿದ್ಬಿಡ್ಬೇಕು. ಇದು ರಾತ್ರಿಯೆಲ್ಲ ತನ್ನ ಕೆಲಸ ಮಾಡಿ ಬೆಳಗ್ಗೆ ಹೊತ್ತಿಗೆ ಮಲವಿಸರ್ಜನೆ ಸುಲಭವಾಗಿ ಆಗೋ ಹಾಗೆ ಮಾಡುತ್ತೆ.
ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ ನೋಡಿ. ಇಸಬ್ಗೋಲ್ ಕೇವಲ ಮಲಬದ್ಧತೆಗೆ ಮಾತ್ರ ಅಲ್ಲ, ಅತಿಸಾರ ಅಂದ್ರೆ ಲೂಸ್ ಮೋಷನ್ಗೂ ಕೂಡ ಹೆಲ್ಪ್ ಮಾಡತ್ತೆ. ಆದರೆ ಬಳಸೋ ರೀತಿ ಮಾತ್ರ ಬೇರೆ. ಅತಿಸಾರ ಇದ್ದಾಗ ಇದನ್ನ ನೀರಿನ ಬದಲು ಮೊಸರಿನ ಜೊತೆ ಮಿಕ್ಸ್ ಮಾಡಿ ಊಟ ಆದ ತಕ್ಷಣ ತಗೋಬೇಕು. ಮೊಸರಿನ ಜೊತೆ ಸೇರಿದಾಗ ಇದು ಕರುಳಲ್ಲಿರೋ ಹೆಚ್ಚಿನ ನೀರನ್ನ ಹೀರ್ಕೊಂಡು ಮಲವನ್ನ ಗಟ್ಟಿಗೊಳಿಸೋಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಪೌಡರ್ ರೂಪದಲ್ಲಿದ್ರೆ ದಿನಕ್ಕೆ 1 ಅಥವಾ 2 ಸಲ 1-2 ಟೀ ಚಮಚದಷ್ಟು ತಗೋಬೋದು. ಈಗಂತೂ ಮಾರ್ಕೆಟ್ನಲ್ಲಿ ಕ್ಯಾಪ್ಸೂಲ್ಗಳು ಕೂಡ ಸಿಗುತ್ತೆ. ಅದಾದ್ರೆ 1 ಅಥವಾ 2 ಕ್ಯಾಪ್ಸೂಲ್ ಸಾಕು. ಆದರೂ ಯಾವುದೇ ಹೊಸ ಸಪ್ಲಿಮೆಂಟ್ ಶುರು ಮಾಡಕ್ ಮುಂಚೆ ಡಾಕ್ಟರ್ ಸಲಹೆ ಕೇಳೋದು ಯಾವಾಗ್ಲೂ ಸೇಫ್. ಯಾವುದೇ ವಸ್ತುವಿಗೆ ಒಳ್ಳೆ ಗುಣಗಳ ಜೊತೆಗೆ ಕೆಲವು ಮುನ್ನೆಚ್ಚರಿಕೆಗಳು ಇರ್ತವೆ ಅಲ್ವಾ? ಹಾಗೇನೆ ಇಸಬ್ಗೋಲ್ ಬಳಸುವಾಗ ನಾವು ಗಮನದಲ್ಲಿ ಇಟ್ಕೋಬೇಕಾದ ಕೆಲವು ಪ್ರಮುಖ ಸೇಫ್ಟಿ ಟಿಪ್ಸ್ ಬಗ್ಗೆ ಈಗ ಮಾತಾಡೋಣ. ಇದು ತುಂಬಾ ಮುಖ್ಯವಾದ ವಿಷಯ. ಕೆಲವು ಪ್ರಮುಖ ವಿಷಯಗಳನ್ನ ನೆನಪಲ್ಲಿಡಿ. ಮೊದಲನೇದಾಗಿ, ಇಸಬ್ಗೋಲ್ ತಗೊಂಡಾಗ ಜೊತೆಯಲ್ಲಿ ಸಾಕಷ್ಟು ನೀರು ಕುಡಿಯಲೇಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ನೀವು ಆಲ್ರೆಡಿ ಡಯಾಬಿಟೀಸ್ ಅಥವಾ ಹೈ ಬಿಪಿಗೆ ಟ್ಯಾಬ್ಲೆಟ್ಸ್ ತಗೋತಿದ್ರೆ ಇಸಬ್ಗೋಲ್ ಅವುಗಳ ಎಫೆಕ್ಟನ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ನಿಮ್ಮ ಡಾಕ್ಟರ್ ಹತ್ರ ಮೊದಲು ಮಾತಾಡಿ. ಮತ್ತೆ ಹೇಳಿರೋ ಡೋಸ್ಗಿಂತ ಜಾಸ್ತಿ ಯಾವತ್ತೂ ತಗೋಬೇಡಿ. ಸಾಮಾನ್ಯವಾಗಿ ಇಸಬ್ಗೋಲ್ ಎಲ್ಲರಿಗೂ ಸೇಫ್. ಆದರೂ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಬೋದು. ಸ್ಕಿನ್ ಮೇಲೆ ರ್ಯಾಷಸ್, ಸೀನು ಅಥವಾ ಉಸಿರಾಟಕ್ಕೆ ತೊಂದರೆ, ಈ ಥರದ ಅಲರ್ಜಿ ಲಕ್ಷಣಗಳು ಏನಾದರೂ ಕಂಡ್ರೆ ತಕ್ಷಣ ಇದರ ಬಳಕೆಯನ್ನ ನಿಲ್ಲಿಸಿ ಡಾಕ್ಟರ್ನ ಸಂಪರ್ಕಿಸಿ. ಈ ಲಕ್ಷಣಗಳ ಬಗ್ಗೆ ಗೊತ್ತಿರೋದು ಮುಖ್ಯ. ಹಾಗಾದ್ರೆ ನಾವು ನೋಡ್ದ ಹಾಗೆ ಇಸಬ್ಗೋಲ್ ಅನ್ನೋದು ಒಂದು ಸಾಧಾರಣ ಸಿಪ್ಪೆ ಆಗಿದ್ದು, ಮಲಬದ್ಧತೆಯಿಂದ ಹಿಡಿದು ಕೊಲೆಸ್ಟ್ರಾಲ್ ಮತ್ತೆ ಡಯಾಬಿಟಿಸ್ನಂತಹ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಿಗೂ ಒಂದು ನೈಸರ್ಗಿಕ ಪರಿಹಾರ ನೀಡಬಲ್ಲದು. ಇದೆಲ್ಲ ನಮ್ಮನ್ನ ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡತ್ತೆ ಅಲ್ವಾ? ಇಸಬ್ಗೋಲ್ ತರ ನಮ್ಮ ಕಣ್ಣಿಗೆ ಬೀಳ್ದೇ ಇರುವ ಸರಳ ಅಂತ ನಾವು ಅನ್ಕೊಂಡಿರೋ ಇನ್ನಷ್ಟು ಪ್ರಾಚೀನ ಮತ್ತು ಶಕ್ತಿಯುತ ಪರಿಹಾರಗಳು ನಮ್ಮ ಸುತ್ತಮುತ್ತ ಇರಬಹುದು. ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.